ಅದರಲ್ಲೂ ಮಕ್ಕಳು ಅವ್ರಿಗೆ ನಕಲಿ ಮಾತ್ರೆಗಳೆಲ್ಲ ಕೊಡ್ತಾ ಇದ್ದಾರೆ. ಜನಕ್ಕೆ ಇದೊಂದು ಔಷಧಿ, ಮಾರೋರಿಗೆ ಇದೊಂದು ದಂಧೆ ಮೇಡಮ್. ತಲೆನೋವು ಅಂತ ಮಾತ್ರೆ ತಗೊಂಡೆ, ಹೊಟ್ಟೆ ತುಂಬ ತುಳಿಸ್ತಾ ಇದೆ ಮ್ಯಾಮ್. ಯಾವುದೋ ಮೆಡಿಸಿನ್ ತೊಗೊಂಡಿರೋದಕ್ಕೆ ಸೈಡ್ ಎಫೆಕ್ಟ್ ಆಗಿದೆ. ಯಾಕೆಲ್ಲ ಕಡೆನೂ ಹೀಗಾಗ್ತಾ ಇದೆ? ಪಬ್ಲಿಕ್ನಲ್ಲೂ ನಕಲಿ ಮಾತ್ರೆಗಳು, ಅದರಿಂದ ಆಗೋ ತೊಂದರೆಗಳದ್ದೇ ಸುದ್ದಿ. ಈಗ ಇಲ್ಲಿ ನೋಡಿದ್ರೆ ಚಿಕ್ಕತ್ತೆಗೆ ಮಾತ್ರೆಗಳಿಂದ ಅಲರ್ಜಿ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಹೀಗೆ ಆದರೆ ಜನರ ಪಾಡೇನು? ಜೀವ ಉಳಿಸೋ ಔಷಧಿಗಳಿಂದಾನೇ ಜನರ ಜೀವಕ್ಕೆ ಅಪಾಯ ಆಗ್ತಿದೆ. ಈ ಮೆಡಿಕಲ್ ಮಾಫಿಯಾ ಜನರ ಆರೋಗ್ಯದ ಜೊತೆಗೆ ಆಟ ಆಡ್ತಾ ಇದೆ. ಇಲ್ಲ, ಇದಕ್ಕೇನಾದರೂ ಮಾಡಲೇಬೇಕು. ಸತ್ಯ, ಅಲ್ಲೇನು ಮಾಡ್ತಿದ್ಯಾ? ನಿದ್ದೆ ಬರ್ತಾ ಇಲ್ವಾ? ಸತ್ಯ, ಸತ್ಯ, ಏನು ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಕಳ್ದೆ ಹೋಗಿದೆಯಲ್ಲ? ಹಾಂ ಅಮುಲ್ ಬೇಬಿ. ಅಲ್ಲ, ನೀನು ಯಾಕೆದ್ದೆ? ನಿದ್ದೆ ಬರ್ತಿಲ್ವಾ? ಅದು ನನ್ನ ಪ್ರಶ್ನೆ, ನಿಂದಲ್ಲ. ಸತ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮುಲ್ ಬೇಬಿ. ನೀನು ಹೋಗಿ ಮಲ್ಕೋ. ನನ್ನ ಹೆಂಡತಿನ ಇಷ್ಟೊಂದು ಡಿಸ್ಟರ್ಬ್ ಮಾಡಿರೋ ಕೇಸ್ ಯಾವುದಪ್ಪ ಅದು? ಅದು ಒಂದು ಮೆಡಿಕಲ್ ಮಾಫಿಯಾ ಕೇಸ್ ಅಮುಲ್ ಬೇಬಿ. ಒಂದು ಮಗು ಸತ್ತೋಗಿದೆ. ಆ ತಾಯಿ ಸಂಕಟನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ತುಂಬ ಕಾಡ್ತಿದೆ, ತುಂಬ ಕೊರಿತಾ ಇದೆ. ಯಾರ್ದೋ ನೆಗ್ಲಿಜೆನ್ಸಿಯಿಂದ ಆ ತಾಯಿ ತನ್ನ ಮಗುನ ಕಳ್ಕೋಬೇಕಾಯ್ತಲ್ಲ ಅಂತ. ಅಯ್ಯೋ, ಆ ಮಾತ್ರೆ ಯಾಕೆ ಸರ್ ಕೊಡಕ್ಕೆ ಹೋದ್ರಿ? ಅದಿನ್ನೂ ಟೆಸ್ಟಿಂಗ್ ಹೋಗ್ಬೇಕಾಗಿರೋ ಮಾತ್ರೆಗಳು. ಸತ್ಯ, ನೀನು ಚೂಸ್ ಮಾಡಿರೋ ಫೀಲ್ಡಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಕಾಮನ್ ಹೌದು ಅಮುಲ್ ಬೇಬಿ, ಆದರೆ ತುಂಬ ಡಿಸ್ಟರ್ಬಿಂಗ್ ಕೂಡ. ಐ ಆಮ್ ಶ್ಯೂರ್ ಸತ್ಯ, ಈ ಕೇಸ್ನ ಸಾಲ್ವ್ ಮಾಡೋಕ್ಕೆ ನೀನು ಬೇಕಾಗಿರೋ ಕ್ರಮ ತಗೋತೆ ಅಂತ. ನೀನು ಈ ಥರ ನಿದ್ದೆ ಮಾಡ್ದೆ ಯೋಚನೆ ಮಾಡ್ತಾ ನಿಂತಿದ್ರೆ ನಿನ್ನ ಆರೋಗ್ಯ ಹಾಳಾಗಲ್ವಾ? ಕೆಲವೊಂದು ಕೇಸ್ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಅಮುಲ್ ಬೇಬಿ. ಈ ಕೇಸ್ನ ಸಾಲ್ವ್ ಮಾಡಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಿಸೋವರೆಗೂ ನನಗೆ ನಿದ್ದೆ ಬರಲ್ಲ. ಸರಿ ಸತ್ಯ, ಈ ಕೇಸ್ನ ನೀನು ಖಂಡಿತವಾಗ್ಲೂ ಸಾಲ್ವ್ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ. ಇವಾಗ ಬಂದು ಮಲ್ಕೋ. ನೀನು ಹೋಗಿ ಮಲ್ಕೋ ಅಮುಲ್ ಬೇಬಿ. ಇವಾಗೇನು ನಿನಗೆ ನಿದ್ದೆ ಬರ್ತಾ ಇಲ್ಲ ಅಷ್ಟೇ ತಾನೆ? ನಾನು ನಿದ್ದೆ ಮಾಡಿಸ್ತೀನಿ. ಹಾಂ,
ಬಾಲ ಹಿಂಗೆ ಮಾಡ್ತಿದ್ಯಾ? ನಾನು ಇನ್ನೂ ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ? ನಿನಗೋಸ್ಕರ ನನ್ನ ಸ್ವಾಭಿಮಾನನೇ ಪಕ್ಕಕ್ಕಿಟ್ಟು ನಡ್ಕೋತಾ ಇದ್ದೀನಿ. ಅದ್ ನಿನಗೆ ಕಾಣಿಸ್ತಾ ಇಲ್ವಾ? ನಾನು ನಿನಗೆ ಅಷ್ಟೊಂದು ಬೇಡವಾದ್ನ ಬಾಲ? ರುಕ್ಕು ಬೇರೆ ಎಲ್ಲದಕ್ಕೂ ಅಡ್ಡ ಬರ್ತಾಳೆ. ಇನ್ನ ನನ್ನಿಂದ ದೂರ ಮಾಡಕ್ ನೋಡ್ತಾಳೆ. ನೋಡು, ಒಂದೇ ಒಂದ್ಸಲ ನಾನು ಮಾಡಿದ್ನೆಲ್ಲ ಕ್ಷಮಿಸ್ಬಿಡು ಬಾಲ. ಆಗ ನಿನಗೆ ನನ್ನ ಪ್ರೀತಿ ಕಾಣಿಸುತ್ತೆ. ಪ್ಲೀಸ್. ಅತ್ತೆ ಅತ್ತೆ, ಇದೇನಪ್ಪ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ತಗೊಳ್ಳಿ. ಒಳ್ಳೇದಾಗಲಿ ಹೇಳಿ ಅಂದರೆ, ಆದರೆ ಈ ದುಡ್ಡನ್ನು ಇನ್ಮೇಲೆ ನೀವೇ ನಿಭಾಯಿಸಿ. ನೀವು ಜವಾಬ್ದಾರಿ ಇರೋರು. ಈ ದುಡ್ಡು ನಿಮ್ಮ ಹತ್ರ ಇದ್ರೂ ಒಂದೇ, ನನ್ನ ಹತ್ರ ಇದ್ರೂ ಒಂದೇ. ಆಯಿತು, ಮನೆ ಖರ್ಚಿಗೆ ಅಂತ ಸ್ವಲ್ಪ ಇಟ್ಕೊಳ್ಳಿ. ನೀವು ಈ ದುಡ್ಡು ತೊಗೊಂಡ್ರೆ ನನಗೆ ಆಶೀರ್ವಾದ ಮಾಡಿದಾಗೆ. ಆಯ್ತು ಅವಳಿ ಅಂದರೆ, ನಿಮ್ಮ ಮನಸ್ಸಿಗೆ ನಾನು ಯಾಕೆ ಬೇಜಾರು ಮಾಡಲಿ? ತಗೊಳ್ಳಿ. ಬರ್ತಾ ಹಾಗೆ ಕಡಲೆ ಹಿಟ್ಟು ಎಣ್ಣೆ ಎಲ್ಲ ತೊಗೊಂಬಂದ್ಬಿಡಿ. ಸರಿ. ಛೇ, ನಾನು ಈ ವಿಷಯನೇ ಮಾಡ್ತಿದ್ನಲ್ಲ. ಎಂಥ ದಡ್ಡಿ ನಾನು. ಹೇಗೂ ಬಾಲ ಅಜ್ಜಿ ಮತ್ತೆ ಅಮ್ಮನ ಮಾತು ಮೀರಲ್ಲ. ಅವ್ರು ಹೇಳ್ದಾಗೆ ಕೇಳ್ತಾನೆ. ಬಾಲನ್ ಟ್ರೈ ಮಾಡೋ ಬದಲು ಅಮ್ಮ ಮತ್ತೆ ಅಜ್ಜಿನ ಬಲೆಗೆ ಬೀಳ್ಸ್ಕೊಂಡ್ರೆ ಹೇಗೆ? ಎಸ್, ಆಗ ಬಾಲನೇ ದಾರಿಗೆ ಬರ್ತಾನೆ. ದಿವ್ಯಾ, ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಐಡಿಯಾ ಬಂದಿದೆ. ವಾವ್, ಎಷ್ಟು ಬುದ್ಧಿವಂತೆ ನೀನು. ಇನ್ನು ಬಾಲ ನಿನ್ನವನೇ. ಎಸ್. ರಿತು, ಏನೇ ಇದು? ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾ? ರೆಸ್ಟ್ ಮಾಡುತ್ತಾನೆ. ಅಯ್ಯೋ ದೊಡ್ಡಮ್ಮ, ನಾನಲ್ಲ, ನಿಮ್ಮ ತಂಗಿನೇ ಒಂದೇ ಸಮ ನನ್ನ ಕೆಳಗೆ ಕರ್ಕೊಂಡು ಹೋಗು ಅಂತ ಹಠ ಮಾಡಿದ್ದು. ಯಾಕೆ ಊರ್ಮಿಳ ಹೀಗೆ ಹಠ ಮಾಡ್ತಿದ್ಯಾ? ಹೋಗಿ ರೆಸ್ಟ್ ಮಾಡು. ರಿತು, ರೂಮಿಗೆ ಕರ್ಕೊಂಡು ಹೋಗು. ಅಕ್ಕ, ಒಂದು ನಿಮಿಷ ಅಕ್ಕ. ನಂಗೆ ನಿನ್ನೆಯಿಂದನೂ ರೂಮಲ್ಲಿ ಇದ್ದು ಉಸಿರು ಕಡ್ದಾಗ ಆಗ್ತಿತ್ತು. ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗು ಅಂತ ನಾನೇ ರಿತುಗೆ ಹೇಳಿದ್ದು. ಮೊದಲು ಹುಷಾರಾಗೆ ಪುಣ್ಯದ ಕಿತ್ತಿ. ಹುಷಾರಾಗೇ ಇದೀನಲ್ಲಕ್ಕ. ಈ ಕೆಳಗಡೆ ಬಂದಲ್ಲ, ಸ್ವಲ್ಪ ಹಾಯ್ ಅನ್ನಿಸ್ತಾ ಇದೆ. ಬಟ್ ನಿನ್ನೆ ನೀನು ನಮಗೆಲ್ಲ ಎಷ್ಟು ಗಾಬರಿ ಪಡಿಸಿದ್ಯಾ ಅಂತ ನಿನಗೆ ಐಡಿಯಾನೂ ಇಲ್ಲಮ್ಮ. ಹೌದು ಕಣೆ ಊರ್ಮಿ, ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಸದ್ಯ ನೀನು ಇಷ್ಟು ಬೇಗ ಆರಾಮಾದಿಯಲ್ಲ, ಅದೇ ನನಗೆ ಸಮಾಧಾನ ನೋಡು. ದೊಡ್ಡಮ್ಮ, ಅತ್ತಿಗೆಗೆ ಅಮ್ಮ ಹುಷಾರಾದ್ರು ಅಂತ ಒಂದು ಫೋಟೋ ಕಳಿಸ್ಬಿಡೋಣ. ಪಾಪ, ನಮ್ಮೆಲ್ರಿಗಿಂತ ಅವರೇ ಚಡ್ಪಡಿಸ್ತಾ ಇದ್ರು. ಈ ಊರ್ಮಿಳ ನಮ್ಮ ಮನೇಲಿ ಒಂಥರ ಸ್ಟಾರ್ ಇದ್ದ ಹಾಗೆ, ಸೈಲೆಂಟ್ ಆಗಿರ್ತಾಳೆ. ಆದ್ರೆ ಯಾವಾಗ್ಲೂ ಶೈನ್ ಆಗ್ತಾ ಇರ್ತಾರೆ. ಅದಲ್ವಾ ದೊಡ್ಡಮ್ಮ ನೀವು ಹೇಳ್ಬೇಕು ಅನ್ಕೊಂಡಿರೋದು? ಕರೆಕ್ಟ್ ಪುಟ್ಟಿ. ಅಪ್ಪಪ್ಪಪ್ಪ, ಜಾನ್ಕಿ, ಕಾಲು ನೋವು ಕಣೆ, ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯಯ್ಯೋ, ಅಮ್ಮ ಅಮ್ಮ ಅಮ್ಮ. ಅತ್ತೆ, ಏನಾಯ್ತು? ಅಯ್ಯೋ, ಹಿಂಬಡಿ ಹಾಕೋ ತುಂಬ ನೋವಾಗ್ತಿದೆ ಕಣೆ. ರುಕ್ಕು ಇದ್ದಿದ್ರೆ ಎಣ್ಣೆ ಹಚ್ಚಿ ಮಾಲಿಶ್ ಆದರೂ ಮಾಡ್ತಾ ಇದ್ಲು. ಅವಳೆಲ್ಲಿ ಇರ್ತಾಳೆ ಅತ್ತೆ? 3 ಹೊತ್ತು ಬಾಲನ್ ಜೊತೆಗೆ ಇರ್ತಾಳೆ. ಬಾಲಂಗೂ ಅವಳಿದ್ರೆ ಒಂಥರ ಧೈರ್ಯ. ಹೌದು ಜಾನಕಿ, ರುಕ್ಕು ಒಂಥರ ಗಟ್ಟಿಗಿತ್ತಿ.
ತಾನು ಇಷ್ಟಪಟ್ಟವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ನೋಡು. ಅಯ್ಯೋ, ಆದರೆ ನನ್ನ ಕಾಲೋಗಿ ಯಾರೇನೂ ಮಾಡ್ತಾ ಇಲ್ವೇ. ಅತ್ತೆ ಇರಿ, ನಾನೇ ಹೋಗಿ ಎಣ್ಣೆ ತಂದು ಮಾಲಿಷ್ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಆಯಿತು, ಏನೋ ಒಂದು ಮಾಡು. ಅಪ್ಪ, ಅಯ್ಯೋ ಅಲ್ಲಾಡ್ಸೋಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಈ ಕಾಲು ಕಣೆ, ಈ ಕಾಲು ಅಬ್ಬಬ್ಬಾ. ಜಾನಕಿ, ಇಷ್ಟೊಂದು ಚೆನ್ನಾಗಿ ಮಾಲಿಷ್ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣೆ. ಅಲ್ಲ ಕಣೆ, ನಿನ್ನ ಕೈ ಯಾವತ್ತಿಂದ ಇಷ್ಟೊಂದು ಮೃದುವಾಯಿತು? ನೀನು ಕಾಲು ಒತ್ತುತ್ತಾ ಇರೋದನ್ನು ನೋಡಿದ್ರೆ ಯಾವುದೋ ಪುಟಾಣಿ ಮಗು ಕಾಲು ಒತ್ತುತ್ತಾ ಇದೆ ಅಂತ ಅನಿಸುತ್ತೆ. ಅನ್ಸುತ್ತೆ ಏನೋ, ಪಾಲಂಗೋಸ್ಕರ ಏನೆಲ್ಲ ಮಾಡೋ ಪರಿಸ್ಥಿತಿ ಬಂದಿದೆ. ಜಾನಕಿ, ಯಾಕೆ ಕೆಲಸ ಮಾಡಿ ಸುಸ್ತೇನೆ? ಅಯ್ಯೋ, ಇನ್ನೊಂದು ಸ್ವಲ್ಪ ಮೇಲೆ ಕಣೆ. ಅಪ್ಪಪ್ಪ, ಇನ್ನೊಂಚೂರು ಜೋರಾಗ್ತಿಕ್ಕೆ. ಅಪ್ಪ, ಜಾನಕಿ, ಅಷ್ಟೊತ್ತಿಂದ ನಾನೇ ಮಾತಾಡ್ತಾ ಇದ್ದೀನಿ, ನೀನು ಒಂದು ಮಾತಾಡ್ತಾ ಇಲ್ವಲ್ಲೇ? ಏನಾಯ್ತೆ ಅಮ್ಮ? ಮಾತಾಡೋದಕ್ಕೆ ಇಲ್ಲಿರೋದು ನಾನಲ್ಲ ಅತ್ತೆ. ಇನ್ಯಾರೇ? ಹಾಂ, ಜಾನಕಿ, ಇದೇನು ಕನ್ಸ ನನ್ಸ? ಏ ದಿವ್ಯಾ, ಬೇಕಾದ್ರೆ ಜಗಳಾಡೆ, ಈ ಥರ ಶಾಕ್ ಮೇಲೆ ಶಾಕ್ ಕೊಡಬೇಡ. ಮೊದಲೇ ನಂಗೆ ವಯಸ್ಸಾಗಿದೆ. ಅಜ್ಜಿ, ಓವರ್ ಆಕ್ಟಿಂಗ್ ಮಾಡಬೇಡ. ಇಷ್ಟೊತ್ತು ಮಸಾಜ್ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು, ಇವಾಗ ಜಾಸ್ತಿ ಆಡ್ತಾ ಇದೆಯಾ. ಏಯ್, ನೀನು ಯಾಕೆ ಅವ್ರಿಗೆ ಮಾಲಿಷ್ ಮಾಡ್ತಿದ್ಯಾ? ಏನೋ ಕಾಲ್ ನೋವು ಅಂತ ಬಡ್ಕೋತಾ ಇದ್ರು, ಅದಕ್ಕೆ ಹೆಲ್ಪ್ ಮಾಡಕ್ ಬಂದೆ. ನಿಮ್ಗಳಿಗೆ ನಾನು ಒಳ್ಳೆತನ ಕಾಣಿಸೋದೇ ಇಲ್ಲ. ನನ್ನ ಒಳ್ಳೆತನ ನೋಡಿದ್ರತ್ತೆ? ನನ್ನ ಒಳ್ಳೆತನ ಅಂತೆ ನೋಡೆ. ಒಳ್ಳೆಯವ್ರು ಯಾರು ನಾನು ಒಳ್ಳೆಯವರು ಅಂತ ಬೋರ್ಡ್ ಹಾಕೊಂಡು ಓಡಾಡಲ್ಲ, ಟಾಮ್ ಟಾಮ್ ಅಂತ ಪ್ರಚಾರನೂ ಮಾಡ್ಕೊಳಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಒಳ್ಳೆಯವಳು ಅಂತ. ಅದು ಬಿಡು, ಏನೇ ಇದು ನೀನು ಹೊಸ ವರ್ಷೆ? ಕುಡ್ದಿರೋ ಲೋಟನ ಅಲ್ಲಿಂದ ಇಲ್ಲಿಗೆ ತೆಗೆದಿಡೋ ಮಗಳಲ್ಲ ನೀನು. ಈಗ ನಿನ್ನೂ ಒಳ್ಳೆತನದಿಂದ ಅಜ್ಜಿಗೆ ಮಾಲಿಷ್ ಮಾಡ್ತಾ ಇದ್ಯಾ ಅಂದರೆ ನಾನು ನಂಬಲ್ಲಪ್ಪ. ನಾನು ಎಷ್ಟೇ ಮಾಡಿದ್ರು ಇವ್ರಿಗೆಲ್ಲ ನನ್ನ ಮೇಲೆ ಕನಿಕರನೇ ಬರ್ತಿಲ್ಲ. ಛೇ, ಇಬ್ರು ಸೇರ್ಕೊಂಡು ಆಡ್ಕೋತಾ ಇದ್ದಾರೆ. ಏಯ್, ನಿನ್ನೆ ಕೇಳ್ತಿರೋದು, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಹತ್ರ ಕಾಲು ಒತ್ತಿಸ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಇವತ್ತು ಅಜ್ಜಿಗೆ ಆ ಪುಣ್ಯ ಆಯ್ತು, ಅದಕ್ಕೆ ಒತ್ತದೆ. ಇದ್ರಲ್ಲೂ ಕೊಂಕು ಹುಡುಕ್ತಿರಲ್ಲ. ಅಯ್ಯೋ, ಈಗ ನಾನು ಮಾಡಿರೋ ಪುಣ್ಯನೇ ಸಾಕು ಕಡೆ, ತಾವಿಂದ ಹೊರಡಬಹುದು. ನಿಮ್ಗಳಿಗೆ ಮನುಷ್ಯತ್ವನೇ ಇಲ್ಲ, ಅದ್ರ ಬೆಲೆನೂ ಗೊತ್ತಿಲ್ಲ. ಅಯ್ಯಪ್ಪ, ಏಯ್ ಗೊತ್ತೆ. ಜಾನಕಿ, ಇವಳೇನಾದ್ರೂ ಬದಲಾಗ್ತಾ ಇದ್ದಾಳ? ಅತ್ತೆ, ಅಕ್ಕಿ ಬೆಂದಿದೆಯಾ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು. ಆದರೆ ಮನುಷ್ಯನಲ್ಲಿ ಪೂರ್ತಿ ಬದಲಾವಣೆ ಬರದ ಹೊರತು ವ್ಯಕ್ತಿತ್ವನೂ ಬದಲಾಗಲ್ಲ. ನೋಡೋಣ ಎಷ್ಟು ದಿನ ಈ ನಾಟಕ ಮುಂದುವರಿಸ್ತಾಳೆ ಅಂತ. ಪಾಪ ಕಣೆ,
ಚೆನ್ನಾಗೇ ಒತ್ತುತ್ತಾ ಇದ್ಲು. ನೋ 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 ಸಾಧ್ಯನೇ ಇಲ್ಲ. ತಂಗವ ಚಾಲೆಂಜಾ 100-200% ಅಕ್ಕ ಬಂದು ಪೂರಲ್ಲ. ಮಂಜನಾ, ನಿಂಗೆ ಅದಕ್ಕೆ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರು 100% ಬಂದೇ ಬರ್ತಾರೆ. ಚಾಲೆಂಜ್. ಅಕ್ಕ ಬಂದ್ಗೆ ಈ ವಿಷಯ ನೆನಪಿರ್ಬೇಕಲ್ಲ. ಅವ್ರು ಇದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಮಂಜಣ್ಣ. ತಂಗಮ್ಮ ಅವ್ರ ತಲೆಯಲ್ಲಿ 100 ಟೆನ್ಷನ್ ಇರುತ್ತೆ. ಇರ್ಬೋದು, ಆದರೆ ಅದಕ್ಕೆಗೆ ಅಣ್ಣ ಪ್ರಯಾರಿಟಿ. ಇರ್ಬೋದು, ಆದರೆ ಈ ವಿಚಾರ ಎಲ್ಲ ಅವ್ರಿಗೆ ಪಕ್ಕ ನೆನಪಿರಲ್ಲ. ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು. ಲೋ ಏನ್ರೋ ನಿಮ್ಮದು, ಏನೋ ಚಾಲೆಂಜು? ನೋಡೋಣ ಈ ಮಂಜಣ್ಣ ಅದಕ್ಕೆ ಬರೋದಿಲ್ಲ ಅಂತ ವಾದಿಸ್ತಾ ಇದ್ದಾನೆ. ಸತ್ಯ ಬರಲ್ವಾ? ಸತ್ಯ ಎಲ್ಲಿಗೆ ಬರಬೇಕು? ನೀವಿಬ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ತಂಗಮ್ಮ ನಮಗೆ ಬುದ್ಧಿ ಇಲ್ಲ, ಇಂಥವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಲ್ಲ ನಾವು ದಡ್ರು. ಅದೇ ಮತ್ತೆ ಇವನಿಗೆ ಇದ್ರ ಬಗ್ಗೆ ಚಿಂತೆನೇ ಇಲ್ಲಪ್ಪ. ಅಪ್ಪ ಪುಣ್ಯಾತ್ಮರ, ಈ ಥರ ಒಕ್ಟೊಕ್ಟಾಗಿ ಮಾತಾಡೋದು ಬಿಟ್ಟು ಅದು ಏನು ವಿಷಯ ಅಂತ ಕರೆಕ್ಟಾಗಿ ಹೇಳಿ ಪುಣ್ಯ ಕಟ್ಕೊಳ್ಳಿ. ಇಲ್ಲ, ನೋ ವೇ. ಅದು ಬಿಟ್ಟಾಕು. ಸತ್ಯನ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ, ಏನು ವಿಷಯ ಅದು? ಏ ಜಾನಕಿ, ಒಂದು ಲೋಟ ಕಾಫಿ ಕಾಯಿಸಕ್ಕೆ ಎಷ್ಟೊತ್ತೆ? ತಂದತ್ತೆ. ತಿಂಡಿ ಆದ ಕೂಡಲೇ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯ್ತು ತಗೊಳ್ಳಿ. ಬಾಲ ರುಕು, ಕೆಲಸ ಮುಗ್ದೋಯ್ತಾ? ಇಷ್ಟು ಬೇಗ ಬಂದ್ಬಿಟ್ರೆ? ಅದು ರಿತು ಅವ್ರು ಕಾಲ್ ಮಾಡಿದ್ರು. ಹೌದು, ನನಗೆ ರಾತ್ರಿ ಹೊತ್ತು ಅಂದರೆ ತುಂಬ ಕಷ್ಟ ಆಗುತ್ತೆಪ್ಪ. ಕಾಲು ನೋವು ಬೇರೆ, ಕುತ್ಕೊಂಡಿರ್ಬೇಕು, ಆಗಲ್ಲ. ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗೋದಕ್ಕೆ ನಾವು ಇದೀವಲ್ಲ, ನೀವೇ ಟೆನ್ಷನ್ ಮಾಡ್ಕೊತೀರಾ? ಪ್ಲೀಸ್ ಅಜ್ಜಿ, ಇವತ್ತು ಒಂದಿನ ಬನ್ನಿ, ನಾವೆಲ್ಲ ಒಟ್ಟಿಗೆ ಆಚೆ ಹೋದಂಗೂ ಆಗುತ್ತೆ. ಪ್ಲೀಸ್ ಅಜ್ಜಿ. ಹೌದು ಅತ್ತೆ, ನಾವೆಲ್ಲರೂ ಒಟ್ಟಿಗೆ ಹೋದರೆ ಸತ್ಯಂಗೂ ಖುಷಿ ಆಗುತ್ತಲ್ವಾ? ಹಂಗಂತೀಯಾ? ಸರಿ, ಹಾಗಾದ್ರೆ ಹೋಗಮ್ಮ, ಒಂದು ಒಳ್ಳೆ ಸೀರೆ ಎತ್ತಿಡು. ಕೋಟೆ ಮನೆಗೆ ಹೋಗಬೇಕು ಅಂತಂದರೆ ಸ್ವಲ್ಪ ಸ್ಟೈಲಿಶ್ ಆಗಿ ಹೋಗಬೇಕು. ಅಲ್ಲ ಅಜ್ಜಿ, ಬಿಲ್ಡಪ್ ತಗೊಳ್ದೆ ಬರಲ್ಲ ಅಂತೀರಲ್ಲ ನೀವು. ನೀವು ಬರೋದಕ್ಕೆ ನಾವು ಇಷ್ಟೆಲ್ಲ ಕೇಳಬೇಕಾ? ಹಾಕ್ತೀನಿ ನೋಡು, ನನ್ನೇ ರೇಗಿಸ್ತೇನೆ. ಅಮ್ಮ, ನಾನು ಬರ್ತೀನಿ. ನನಗೊಂದು ಒಳ್ಳೆ ಸೀರೆ ಕೊಡ್ತೀಯಾ? ಬರೀ ನಮ್ಮ 4 ಜನಕ್ಕೆ ಮಾತ್ರ ಕರೆದಿರೋದು, ಬೇರೆಯವ್ರಿಗಿಲ್ಲ. ಹಲೋ, ಮನೆಯವ್ರನ್ನ ಕರೆದಿದ್ದಾರೆ ಅಂದರೆ ನಾನು ಬರ್ತೀನಿ. ನನಗೆ ನಾ ಮನೆ ಹೊಸದಲ್ಲ. ಹಂಗೆ ನೋಡಿದ್ರೆ ಈ ರುಕ್ಕುನೇ ಆ ಮನೆಗೆ ಹೊಸಬ್ಳು. ನನಗೆಲ್ಲರೂ ಪರಿಚಯ ಇರೋರೆ. ಹೇಗೆ ಹೇಗೆ ಅಂದರೆ, ನಾವು ಹೋಗ್ತಿರೋದು ಸತ್ಯನ ಮನೆಗೆ. ಸತ್ಯನ ಅಕ್ಕ ನಾನು. ರುಕ್ಕು ಹೇಗೆ ಪರಿಚಯ ಅವಳಿಗೆ? ಓಹ್, ಇಲ್ಲೂ ಕೂಡ ಸತ್ಯನ ಹೆಸರೇ ಬೇಕಾಯ್ತಲ್ಲೇ. ಆದರೂ ನಾವು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇಲ್ಲ. ನೀನು ಬರೋದು, ಗಲಾಟೆ ಮಾಡೋದು ಯಾರಿಗಪ್ಪ ಬೇಕು? ನೀನು ಇಲ್ಲೇ ಬಿದ್ದಿರು. ನಾನು ಬರ್ತೀನಿ ಅಷ್ಟೇ. ಜಾನಕಿ, ಸರ್ವಜ್ಞನ ಒಂದು ವಚನ ಇದೆ, ಕೇಳಿದ್ಯಾ? ಗರ್ವದಿಂದಾದವನ ಅಂತ. ಅದಲ್ಲ ಇದು ಹೇಳ್ತೀನಿ. ಕರೆಯದೇ ಬರುವವನ, ಬರಿಗಾಲಲ್ಲಿ ನಡೆಯುವವನ, ಬರೆಯದೇ ಓದುವವನ, ಮೂವರನ್ನು ಕರೆದು ಏನೋ ಮುಂದಕ್ಕೆ ಮರ್ತೋಯ್ತು ಕಣೆ.